ಸರ್ ಇಲ್ಲಿ ಸಿಂಪಲ್ ಮೆನು ಇಡ್ಲಿ ಸಿಗುತ್ತೆ, ಒಂದು ಮಸಾಲಾ ಇಡ್ಲಿ ಅಂತ ಸ್ಪೆಷಲ್ ಸಿಗುತ್ತೆ, ಮಸಾಲ ದೋಸೆ ಸಿಗುತ್ತೆ, ತುಪ್ಪ ಖಾಲಿ ಸಿಗುತ್ತೆ, ರೈಸ್ ಸಿಗುತ್ತೆ, ಪುಡಿ ರೈಸ್ ಅಂತ ಸಿಗುತ್ತೆ, ಜೊತೆಗೆ ಡೆಸರ್ಟ್ಸ್ ಬೇಕಲ್ಲ ಸಂಜೆ ತ್ರಿವೇಣಿ ಅಂತ ಬೆಂಗಳೂರು ಟ್ರೆಂಡಿಂಗ್ ಇತ್ತು, ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ, ಅದೊಂದನ್ನ ಆಡ್ ಮಾಡಿದೀವಿ ಸರ್. 35 ರೂಪಾಯಿ ಒಂದು ಪ್ಲೇಟ್ ತಟ್ಟೆ ಇಡ್ಲಿ 2 ಪೀಸ್ ಬರುತ್ತೆ. ಲೋವರ್ ಮಿಡಲ್ ಕ್ಲಾಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. 45 ರೂಪಾಯಿ ರೈಸ್ ಬಾತ್ ಸಿಗುತ್ತೆ ಸ್ಪೆಷಲ್, ಚಿತ್ರಾನ್ನ ಎಲ್ಲ 45 ರೂಪಾಯಿ ಇರುತ್ತೆ, ದೋಸೆ 50 ರೂಪಾಯಿ. ಸೊ 5 ರೂಪಾಯಿ ಒಡೆಯಿಂದ 50 ರೂಪಾಯಿ ಎಲ್ಲ ಮೆನು ಅಷ್ಟೇ, 50 ರೂಪಾಯಿ ಒಳಗಡೆ ಇರುತ್ತೆ, 1 ರೂಪಾಯಿ ಅದು ಜಾಸ್ತಿ. ಸರ್ ನಮಸ್ತೆ ಸರ್, ಸರ್ ವಿವೇಕ್ ಅಂತ ಸರ್, ಬೆಂಗಳೂರು ಟಿಫನ್ಸ್ ಅಂತ ಈ ಬ್ರಾಂಚ್ ಒಂದೊಂದು ನೇಮ್ ಅಂತ ನಾವು ಮಾಡ್ತೀವಿ. ಸೊ ಸಾಲು ಮರದ ತಿಮ್ಮಕ್ಕನವ್ರ ಹೆಸರಲ್ಲಿ ಈ ಬ್ರಾಂಚ್ ಮಾಡಿದೀವಿ. ಟೇಸ್ಟ್ ಕ್ವಾಲಿಟಿ ಇದೆ ಅಂತ ಗೊತ್ತು ಮಾಡಕ್ಕೆ ಒಂದು ಪ್ರಮೋಷನಲ್ ಆಫರ್ 200 ರೂಪಾಯಿ ವ್ಯಾಪಾರ ಮಾಡಿದ್ರೆ ಒನ್ ಟೈಮ್ ಅಲ್ಲಿ ಒಂದು ವಾರದಲ್ಲಿ ಒಂದ್ಸರಿ ಲಕ್ಕಿ ಡ್ರಾ ಆಯ್ತೀವಿ. ಒಡ ದುಡ್ಡು ಕೊಟ್ಟಿರ್ತೀರಾ, ಊಟನೂ ಮಾಡಿರ್ತೀರಾ, ನಿಮ್ ಅದೃಷ್ಟ ಇದ್ರೆ 200 ರೂಪಾಯಿಗೆ 10,000 ರೂಪಾಯಿ ತಗೋತೀರಾ ಸರ್. ಸರ್ ಒಂದು ವಾರದಲ್ಲಿ ಲಕ್ಕಿ ಡ್ರಾ ಆಯ್ತದನ್ನ ನೀವು ಲೈವ್ ವಿಡಿಯೋ ನೋಡ್ಕೊಂಡು ನೀವು ಟೋಕನ್ ತಂದ್ರೆ ಬೇಸಿಕ್ ವೆರಿಫಿಕೇಶನ್ ಮಾಡಿ ನಿಮ್ಗೆ ಆ ದುಡ್ಡು ಅಲ್ಲೇ ಕ್ಯಾಶ್ ಬ್ಯಾಕ್. ಆ ಲೈಫ್ ಟೈಮ್ ಅಲ್ಲಿ ಕೆಲವರು ಮಾಡಕ್ಕಾಗದಿರೋ ಕೆಲಸ, ನನ್ನ ಜೀವನದಲ್ಲಿ ನಾನು ಮಾಡಕ್ಕಾಗದಿರೋ ಕೆಲಸ ಕೆಲವು ಮಾಡಿರ್ತಾರೆ. ಅಟ್ಲೀಸ್ಟ್ ಅವ್ರ ಹೆಸರನ್ನ ಇನ್ನೂ ನಾನು 1000 ವರ್ಷ ನೆನಪಿಸ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಒಂದು ಚೂರು ಅವ್ರು ಮಾಡಿರೋದ್ರಲ್ಲಿ ಪ್ಲಸ್ ಪಾಯಿಂಟ್. ಸಾಲು ಮರದ ತಿಮ್ಮಕ್ಕನವ್ರು ಮಾಡಿರೋ ಕೆಲಸ ಯಾರು ರಿಪೀಟ್ ಮಾಡಕ್ ತುಂಬಾ ಅಸಾಧ್ಯ. ಅದೇ ತರ ತುಂಬಾ ಜನ ಇದ್ದಾರೆ. ಸೊ ಅವ್ರು ರೀಸೆಂಟ್ ಆಗಿ ಅವ್ರು ತೀರ್ಕೊಂಡಾಗ ನಾವು ಟ್ರಿಬ್ಯೂಟ್ ಕೊಡಬೇಕು ಅನ್ಸ್ತು. ಸೊ ಅವ್ರ ಹೆಸರಲ್ಲಿ ಒಂದು ಬ್ರಾಂಚ್ ಮಾಡಿದೀವಿ. ಅದರ ಒಂದು ಹೆಸರಿಟ್ಟಾಗ ಅಟ್ಲೀಸ್ಟ್ ಅವ್ರ ಹೆಸರಲ್ಲಿ ನಮ್ಗೊಂಚೂರು ಪುಣ್ಯ, ಅದು ಒಳ್ಳೆತನ ಇದೆ ಅಂತ ನಮಗೂ ರಿಫ್ಲೆಕ್ಟ್ ಆಗಲಿ. ಅದನ್ನೆಲ್ಲ ಹೇಳ್ಕೋಬಾರ್ದು, ನಾ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ನಾನು ಕೆಲಸ ಮಾಡ್ತೀನಿ, ಜನಕ್ಕೆ ದುಡ್ಡು ಕೊಡ್ತಾರೆ, ಅದರಲ್ಲಿ ಒಂದ್ ಚಿಕ್ಕ ಚೇರ್ ನಾವೇನ್ ಮಾಡ್ತೀವಿ ಪೆಟ್ ಫೀಡಿಂಗ್ ಅಂತ ಇಟ್ಟಿದೀವಿ. ಎಲ್ಲರ ಹತ್ರ ಹೋಗಿ ಡೊನೇಷನ್ ಕೊಡಿ ಅದು ಕೊಡಿ ಅಂತ ಬೇಡಕ್ಕೆ ಇಷ್ಟ ಆಗ್ಲಿಲ್ಲ. ವ್ಯಾಪಾರ ಮಾಡ್ತಾ ಇದೀನಿ, ವ್ಯಾಪಾರದಲ್ಲಿ ಒಂದು ಶೇರ್ ಬರುತ್ತೆ, ಅದರಲ್ಲಿ ಒಂದು ಬರುತ್ತೆ, ಕಸ್ಟಮರ್ ಕೊಡೋದು ಇಂಡೈರೆಕ್ಟ್ ಆಗಿ ಅವ್ರಿಗೂ ಪುಣ್ಯ ಹೋಗುತ್ತೆ, ನನಗೂ ಪುಣ್ಯ ಆಗುತ್ತೆ. ಪುಣ್ಯ ನಾನು ಕಾಪಾಡ್ತಾ ಇದೆ. ನಾಯಿ ಮರಿಗಳು ಅಂದ್ರೆ ನಮ್ಮ ಮಕ್ಕಳು ಅಂತ ಹೇಳ್ತೀವಿ, ಮಕ್ಕಳು ಊಟ ಹಾಕಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತ ಕೋವಿಡ್ ಇಂದ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 300-400 ರೀಚ್ ಮಾಡಿದೀವಿ ನಾವು. ನನ್ನ ನೋಡಿ ಅವ್ರು ಶೋ ಆಫ್ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ, ತಪ್ಪು ಅಂತ ಅನ್ಕೊಂಡ್ರೆ ಪರವಾಗಿಲ್ಲ, ಹೇಳ್ಕೊತಾ ಇದೀನಿ ಅಂತ ಅನ್ಕೊಂಡ್ರೆ ಇನ್ನೊಂದು 10 ಜನ ಸ್ಟಾರ್ಟ್ ಮಾಡಿ ಇನ್ನೊಂದು 300-400 ನಾಯಿಗೆ ಊಟ ಹಾಕ್ಲಿ, ಅದರಿಂದ ನಮ್ಗೆ ಖುಷಿ ಆಗುತ್ತೆ. ಎಷ್ಟು ನಾಯಿ ಮರಿಗಳು ಕೋತಿ ಮರಿಗಳು ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಪರಿಚಯ ಆಗಿದೆಯೋ. ಈಗ ನನ್ನ ಗಾಡಿ ಯಾರು ನೋಡಿದ್ರೆ ಅದು ನಿಲ್ಲು ಖುಷಿಯಾಗಿ ಅದೊಂದು ಮಾಡ್ತಾ ಇದೀವಿ ಸರ್. ಅದು ಹೇಳ್ಕೋಬಾರ್ದಾಗಿತ್ತು ಬಟ್ ಹೇಳಿದೀನಿ ಸರ್. ಉಳ್ಳಾಳ್ ರೋಡ್ ಮೆಡ್ ಪ್ಲೇಸ್ ಅಂತ ಇದೆ, ಮೆಡ್ ಪ್ಲೇಸ್ ಎಕ್ಸಾಕ್ಟ್ ಆಪೋಸಿಟ್ ಇದೆ ಬೆಂಗಳೂರು.